ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಸ್ನೇಹಿತರೆ, ನಿಮ್ಮ ಸ್ಕಿನ್ ಕೂಡ ಎಷ್ಟು ಹೊಳಪಾಗಿರಬೇಕು, ನನ್ನ ಸ್ಕಿನ್ ಕೂಡ ಗಾಜಿನ ರೀತಿ ಹೊಳಿತಾ ಇರಬೇಕಂತ ಅಂದ್ಕೊಂಡ್ರೆ ಖಂಡಿತವಾಗಿ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ನೀವು ಕೂಡ ಟ್ರೈ ಮಾಡಿಬಿಡಿ. ನಿಮ್ಮ ಸ್ಕಿನ್ ಗ್ಲೋನೆಸ್ ನೋಡಿ ನೀವೇ ಆಶ್ಚರ್ಯಚಕಿತರಾಗ್ಬಿಡ್ತೀರಾ. ಹಾಗಾದರೆ ಮಾಡುವಂಥ ವಿಧಾನ ಕೂಡ ತೋರಿಸ್ಕೊಡ್ತಾ ಇದ್ದೀನಿ, ಹೋಗಿ ನೋಡಿ. ಏನೆಲ್ಲ ಪ್ರಿಪ್ರೇಷನ್ ಮಾಡಬೇಕು, ಯಾವ ರೀತಿಯಾಗಿ ನಮ್ಮ ಸ್ಕಿನ್ನನ್ನು ಗ್ಲೋನೆಸ್ ಮಾಡ್ಕೋಬೋದು ಅಂತ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ಫಾಲೋ ಮಾಡಿಬಿಡಿ. ಇವಾಗ ನೋಡಿ ಸ್ನೇಹಿತರೆ, ಎಲ್ಲರ ಮನೆಯಲ್ಲಿ ಕೂಡ ಫೇರ್ ಆ್ಯಂಡ್ ಲವ್ಲಿ ಇದ್ದೇ ಇರುತ್ತೆ. ಫೇರ್ ಆ್ಯಂಡ್ ಲವ್ಲಿ ನೋಡಿ ನಮಗೆ ಸ್ವಲ್ಪ ಪ್ರಮಾಣದಲ್ಲಿ ಫೇರ್ ಆ್ಯಂಡ್ ಲವ್ಲಿ ಬೇಕಾಗುತ್ತೆ. ನಾವು ಫೇರ್ ಆ್ಯಂಡ್ ಲವ್ಲಿ ದಿನ ಕೂಡ ಮುಖ ವಾಶ್ ಮಾಡ್ಕೊಂಡು ಬಂದಮೇಲೆ ಯೂಸ್ ಮಾಡುವಂಥದ್ದು. ಅದನ್ನು ನಾವು ಈ ಥರವಾಗಿ ಕೂಡ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಎಷ್ಟು ಹೊಳಪಾಗಿ ಗ್ಲೋ ಥರ ಬರುತ್ತೆ ಅಂತ ನೋಡಿದ ಮೇಲೆ ಆಶ್ಚರ್ಯಚಕಿತರಾಗ್ತೀರಾ. ಖಂಡಿತವಾಗಿ ಈ ಥರ ಕೂಡ ನಾವು ಫೇರ್ ಆ್ಯಂಡ್ ಲವ್ಲಿ ಬಳಸ್ಬೋದು ಸ್ನೇಹಿತರೆ. ಇವಾಗ ನೋಡ್ತಾ ಇರ್ಬೋದು, ಫೇರ್ ಆ್ಯಂಡ್ ಲವ್ಲಿ ತೊಗೊಂಡಿದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ. ನಮ್ಗೆ ಇಷ್ಟು ಪ್ರಮಾಣದಲ್ಲಿ ಫೇರ್ ಆ್ಯಂಡ್ ಲವ್ಲಿ ಇದ್ದರೆ ಸಾಕು, ನಮ್ಮ ಸ್ಕಿನ್ನನ್ನು ಚೆನ್ನಾಗಿ ಗ್ಲೋನೆಸ್ ಮಾಡ್ಕೋಬೋದು. ಅದು ಯಾವ ರೀತಿಯಾಗಿ ಇದರಲ್ಲಿ ಏನೆಲ್ಲ ಹಾಕಬೇಕಂತ ನೋಡ್ಬೋದು. ಇವಾಗ ನಿಮಗೆ ತೋರಿಸ್ತಾ ಇರುವಂಥದ್ದು ನೋಡಿ, ಫೇರ್ ಆ್ಯಂಡ್ ಲವ್ಲಿ ಎಷ್ಟು ತೊಗೊಂಡಿದ್ದೀನಿ ಅಂತ. ಸ್ವಲ್ಪನೇ ಪ್ರಮಾಣದಲ್ಲಿ ಫೇರ್ ಆ್ಯಂಡ್ ಲವ್ಲಿ ತೊಗೊಂಡಿದ್ದೀನಿ ನೋಡಿ, ಇಷ್ಟು. ಆಮೇಲೆ ಇದಕ್ಕೆ ಮತ್ತೇನು ಸೇರಿಸ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ನಾನು ಇದಕ್ಕೆ ಸೇರಿಸ್ತಾ ಇರುವಂಥದ್ದು ಕೋಲ್ಗೇಟ್. ನಾವು ಹಲ್ಲಿಗೆ ಹೊಳಪು ಕೊಡುವಂಥ ಕೋಲ್ಗೇಟ್, ಅದು ಕೂಡ ವೈಟ್ ಕೋಲ್ಗೇಟೇ ಬಳಸಬೇಕು. ಇದನ್ನು ನಮ್ಮ ಸ್ಕಿನ್ ಮೇಲೆ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಬೇಗನೆ ಹೊಳಪು ಬರುತ್ತೆ, ಡೈಮಂಡ್ ರೀತಿ ಗ್ಲೋ ಬರುತ್ತೆ ಸ್ನೇಹಿತರೆ. ಯಾವುದೇ ಪಾರ್ಟಿ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಇದನ್ನು ನೀವು ಅಪ್ಲೈ ಮಾಡಿ ಮುಖ ವಾಶ್ ಮಾಡಿಕೊಂಡ್ರೆ ಸಾಕು, ಗ್ಲೋನೆಸ್ ನೋಡಿ ನೀವೇ ಆಶ್ಚರ್ಯ. ಆಮೇಲೆ ಇದಕ್ಕೆ ಸೇರಿಸ್ತಾ ಇರುವಂಥದ್ದು ಬ್ರೂ ಕಾಫಿ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸ್ಕೊಂಡಿದ್ದೀನಿ. ಬ್ರೂ ಕಾಫಿ ಹಾಕೋದ್ರಿಂದ ನಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ. ಆಮೇಲೆ 1 ಹನಿಯಿಂದ 2 ಹನಿ ನಾನು ಕೊಬ್ಬರಿ ಎಣ್ಣೆ ಸೇರಿಸ್ತಿದ್ದೀನಿ. ಡ್ರೈನೆಸ್ ಇದ್ದರೆ ನಿಮ್ಮ ಸ್ಕಿನ್ನು ಸಾಫ್ಟ್ ಆಗುತ್ತೆ, ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಇದರಲ್ಲಿ ಕೊಬ್ಬರಿ ಎಣ್ಣೆ ಕೂಡ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ. ಇವಾಗ ಇದು ಇಷ್ಟು ಕೂಡ ಹಾಕಿದಾಯಿತು. ಇವಾಗ ಇದು ಪರ್ಫೆಕ್ಟಾಗಿ ಮಿಕ್ಸ್ ಮಾಡೋಣ ಬನ್ನಿ. ಇದು ಎಷ್ಟೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ, ಸೇಮ್ ಫೌಂಡೇಶನ್ ಯಾವ ರೀತಿ ಇರುತ್ತಲ್ವ ಅದೇ ರೀತಿಯಾಗಿ ಕಲರ್ ಪೂರ್ತಿಯಾಗಿ ಚೇಂಜ್ ಆಗುತ್ತೆ. ನಿಮಗೆ ತೋರಿಸ್ತೀನಿ. ನಮ್ಮ ಸ್ಕಿನ್ನಿಗೆ ನಾವು ಫೌಂಡೇಶನ್ ಯೂಸ್ ಮಾಡ್ತಾ ಇರ್ತೀವಿ, ಅದೇ ರೀತಿಯೇ ನಾವು ಇದನ್ನು ಕೂಡ ಒಂದು ಪ್ಯಾಕ್ ರೀತಿಯಾಗಿ ನಮ್ಮ ಸ್ಕಿನ್ ಮೇಲೆ ನಾವು ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಗ್ಲೋನೆಸ್ ಆಗುತ್ತೆ, ಪಿಗ್ಮಿಟೇಷನ್ ಕಡಿಮೆ ಆಗುತ್ತೆ. ಹಾಗೆ ನಮ್ಮ ಸ್ಕಿನ್ ಕೂಡ ಡ್ರೈ ಆಗಿರುವಂಥ ಸ್ಕಿನ್ ಕೂಡ ರಿಲ್ಯಾಕ್ಸ್ ಆಗುತ್ತೆ, ಹಾಗೆ ಎಲ್ಲ ಕೂಡ ರಿಮೂವ್ ಆಗುತ್ತೆ ಸ್ನೇಹಿತರೆ. ನಮ್ಮ ಸ್ಕಿನ್ ಮೇಲೆ ತುಂಬಾ ಟ್ಯಾನ್ ಆಗಿದೆ ಅಂತಂದರೂ ಕೂಡ ಈ ಪ್ಯಾಕನ್ನು ಖಂಡಿತವಾಗಿ ಬಳಸ್ಬೋದು. ನೋಡಿ ಪೂರ್ತಿಯಾಗಿ ಎಲ್ಲ ಕೂಡ ಮಿಕ್ಸ್ ಮಾಡಿದಾಯಿತು. ಮಿಕ್ಸ್ ಮಾಡಿದಾದಮೇಲೆ ಇವಾಗ ನೋಡಿ ಬೇಗನೆ ನಮ್ಮ ಕೈ ಮೇಲೆ ಆಗಲಿ ಮುಖದ ಮೇಲೆ ಆಗಲಿ ಅಪ್ಲೈ ಮಾಡ್ಕೊಂಡ್ಬಿಡಿ. ತುಂಬಾ ಈಸಿ ಮೆಥಡ್ ಮತ್ತು ತುಂಬಾ ಸಲೀಸಾಗಿ ಮಾಡುವಂಥದ್ದು, ಯಾವುದೇ ದುಡ್ಡು ಖರ್ಚು ಮಾಡುವಂಥ ಕೂಡ ಅವಶ್ಯಕತೆ ಬಿಡಲ್ಲ. ಎಷ್ಟು ಸಲೀಸಾಗಿ ಮನೆಯಲ್ಲೇ ರೆಡಿ ಮಾಡಿ ನಮ್ಮ ಸ್ಕಿನ್ ಕೂಡ ಬ್ರೈಟ್ ಆ್ಯಂಡ್ ಗ್ಲೋ ಡೈಮಂಡ್ ರೀತಿ ಹೊಳಪು ತರ್ಬೋದು. ಇವಾಗ ನೋಡಿ ಪ್ಯಾಕ್ ಪೂರ್ತಿಯಾಗಿ ನನ್ನ ಕೈ ಮೇಲೆ ಹಚ್ಚಿದ್ದೀನಿ. ಇದೇ ರೀತಿಯಾಗಿ ನಿಮ್ಮ ಸ್ಕಿನ್ ಮೇಲೆ ಕೂಡ ನೀವು ಅಪ್ಲೈ ಮಾಡ್ಬೋದು. ಯಾವುದೇ ಕೆಮಿಕಲ್ ಇರುವಂಥ ಪ್ಯಾಕು ಖಂಡಿತವಾಗಿ ಟ್ರೈ ಮಾಡಿ ಸ್ನೇಹಿತರೆ. ಒಂದೇ ಒಂದು ಫಸ್ಟಿಗೆ ರಿಸಲ್ಟ್ ನೋಡಿ ನೀವೇ ಆಶ್ಚರ್ಯಪಡ್ತೀರಾ. ನಿಮ್ಮ ಸ್ಕಿನ್ನು ಕೂಡ ಬ್ರೈಟ್ನೆಸ್ಸು ಗ್ಲೋನೆಸ್ ನೋಡಿ ನೀವು ಕೂಡ ಎಷ್ಟು ಚೆನ್ನಾಗಿರುವಂಥದ್ದು ಖಂಡಿತವಾಗಿ ಬಳಸ್ತೀರಾ ಅಂತ ನಾನು ಕೂಡ ಅಂದ್ಕೊಳ್ತೀನಿ. ಇವಾಗ ನೋಡಿ ಕೈ ಮೇಲೆ ಪೂರ್ತಿಯಾಗಿ ಹಚ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಮಸಾಜ್ ಕೊಡಬೇಕು. ಯಾವುದೇ ಸ್ಕಿನ್ ಆದರೂ ಕೂಡ ಮಸಾಜ್ ಕೊಟ್ಟಿವಿ ಅಂದರೆ ನಮ್ಮ ಸ್ಕಿನ್ ಟ್ಯಾನ್ ಎಲ್ಲ ಕೂಡ ರಿಮೂವ್ ಆಗುತ್ತೆ, ಹಾಗೆ ಗ್ಲೋನೆಸ್ ಬರುತ್ತೆ. ನೋಡಿ ಇವಾಗ ಕೈಯಲ್ಲಿ ಪೂರ್ತಿಯಾಗಿ ಮಸಾಜ್ ಮಾಡಿದ್ದೀನಿ. 1 2 ರಿಂದ 3 ನಿಮಿಷದವರೆಗೂ ಕೂಡ ಮಸಾಜ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಮಸಾಜ್ ಎಲ್ಲ ಆದಮೇಲೆ ನಾವು ಇದನ್ನು ಕೈ ವಾಶ್ ಮಾಡಬೇಕಾಗತ್ತೆ. ನೀವು ಬೇಕಾದರೆ ಉಗುರು ಬೆಚ್ಚಗೆ ನೀರಲ್ಲಿ ವಾಶ್ ಮಾಡ್ಕೋಬೋದು, ಇಲ್ಲಾಂದರೆ ತಣ್ಣೀರಲ್ಲಿ ಕೂಡ ವಾಶ್ ಮಾಡ್ಕೊಳ್ಳಿ. ಇವಾಗ ನಾರ್ಮಲಿ ನಾನು ಉಗುರು ಬೆಚ್ಚಗೆ ನೀರು ತೊಗೊಂಡಿದ್ದೀನಿ. ಇವಾಗ ನೋಡಿ ಈ ಥರ ನೀರಲ್ಲಿ ವಾಶ್ ಮಾಡ್ತಾ ಇರುವಾಗ ಸೇಮ್ ಫೌಂಡೇಶನ್ ಯಾವ ರೀತಿ ರಿಮೂವ್ ಆಗುತ್ತಲ್ಲ ಅದೇ ರೀತಿಯಾಗಿ ಇದು ಕೂಡ ರಿಮೂವ್ ಆಗ್ತಾ ಇರುವಂಥದ್ದು ನೋಡಿ. ತುಂಬಾ ಚೆನ್ನಾಗಿ ಗ್ಲೋನೆಸ್ ಬರುತ್ತೆ ಸ್ನೇಹಿತರೆ. ಫಸ್ಟ್ ರಿಸಲ್ಟ್ ತುಂಬಾ ಚೆನ್ನಾಗಿ ಎಲ್ಲ ಕೂಡ ಸ್ಕಿನ್ ಟ್ಯಾನ್ ಎಲ್ಲ ಕೂಡ ರಿಮೂವ್ ಆಗುತ್ತೆ. ಖಂಡಿತವಾಗಿ ಟ್ರೈ ಮಾಡ್ಬೋದು. ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಯಾಕಂದರೆ ₹1 ಖರ್ಚು ಮಾಡ್ದೇ ಮನೆಯಲ್ಲೇ ರೆಡಿ ಮಾಡಿ ಈ ಪ್ಯಾಕನ್ನು ಅಪ್ಲೈ ಮಾಡಿದ ಮೇಲೆ ನೀವು ಕೂಡ ಖಂಡಿತವಾಗಿ ಇಷ್ಟಪಟ್ಟೇ ಪಡ್ತೀರಾ. ನೋಡಿ ಇವಾಗೆಲ್ಲ ಕೂಡ ಕೈ ವಾಶ್ ಮಾಡ್ಕೊಂಡಾಯಿತು. ಒಂದು ಬಟ್ಟೆ ತೊಗೊಂಡು ಪೂರ್ತಿಯಾಗಿ ನಾನು ಕ್ಲೀನಾಗಿ ಒರೆಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ನೋಡ್ಬೋದು ಫಸ್ಟ್ ಕೈ ಎಷ್ಟು ಟ್ಯಾನ್ ಆಗಿತ್ತು, ಇವಾಗ ಕೈ ಎಲ್ಲ ಕೂಡ ನೋಡಿ ಎಷ್ಟು ಚೆನ್ನಾಗಿ ಈಸಿಯಾಗಿ ರಿಮೂವ್ ಆಗಿರುವಂಥದ್ದು. ಕೈ ಕೂಡ ನೋಡ್ಬೋದು ನಾನು ಒಂದೇ ಸರ್ತಿಗೆ ಇಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ಕಿರುವಂಥದ್ದು. ಹಾಗೆ ನೀವು ವಾರದಲ್ಲಿ ಒಂದು 4 ಸರ್ತಿ ಟ್ರೈ ಮಾಡಿಬಿಡಿ, ನಿಮ್ಮ ಹೊಳಪು ನೋಡಿ ನೀವೇ ಶಾಕ್ ಆಗ್ಬೋದು. ಹಾಗಾದರೆ ಯಾಕೆ ತಡ ಮಾಡ್ತೀರಾ, ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.
ಇವಾಗ ನೋಡಿ ಆ ಕೈಗೆ ಈ ಕೈಗೆ ಎಷ್ಟು ವ್ಯತ್ಯಾಸ ಅಂತ ನೋಡ್ಬೋದು. ಹಾಗಿದ್ದರೆ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಫಾಲೋ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ ಹೊಸ ಹೊಸ ವಿಡಿಯೋ ತರ್ತಾ ಹೋಗ್ತೀನಿ. ನೀವು ಕೂಡ ಫಾಲೋ ಮಾಡಿದ್ರೆ ನಿಮಗೂ ಕೂಡ ಸಿಗ್ತಾ ಹೋಗುತ್ತೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ ಎಲ್ಲರಿಗೂ ಕೂಡ.